ಮನೆ ಕಟ್ಟಬೇಕು ಅನ್ನೋದು ಒಂದು ಮಿಡಲ್ ಕ್ಲಾಸ್ ಪೀಪಲ್ದು ಒಂದು ಕನಸಾಗಿರುತ್ತೆ ಸರ್. ಒಂದು ಪಿಲ್ಲರ್ ಹಾಕ್ಬಿಟ್ಟು ನಾವು ಮತ್ತೆ ಅದನ್ನ ಡೆಮೊಲೇಷನ್ ಮಾಡಬೇಕಂದ್ರೆ ನಮ್ಗೆ 50,000 ಬೇಕು ಸರ್. ಮನೆ ಫುಲ್ ದೊಡ್ಡದಾಗಿರುತ್ತೆ, ಇಲ್ಲಿ ಸೆಂಟ್ರಲ್ ಎಲ್ಲಾದ್ರೂ ಕಾಲಮ್ ಬಂತು ಅಂದ್ರೆ ಇಟ್ಸ್ ಅ ಪ್ರಾಬ್ಲಮ್ ಅಲ್ಲ ಸರ್. ಕಾಲಮ್ ರೈಸ್ ಆದ್ಮೇಲೆ ನಾವು ಏನೂ ಮಾಡೋಕ್ಕೂ ಆಗಲ್ಲ. ಇಲ್ಲಿ ಲೇಬರ್ ಯಾರು ಫ್ರೀಯಾಗಿ ಮಾಡ್ಕೊಡಲ್ಲ. ಅದ್ರ ಬದಲು ನೀವು ಪ್ರಾಪರ್ ಪ್ಲಾನಿಂಗ್ ಇಂದ ಹೋಗಿದ್ದೀರಾ ಅಂದ್ರೆ 5,000+ ಪ್ರಾಜೆಕ್ಟ್ಸ್ ನಾವು ಕಂಪ್ಲೀಟ್ ಮಾಡ್ಕೊಂಡಿದೀವಿ. ಡಿಸೈನ್ ನೋಡಿ ಸರ್, ಒಳ್ಳೆ ಸಖತ್ತಾಗಿ ಕಾಣ್ತಾ ಇದೆ ಡಿಸೈನ್ ನಮ್ಮ ಆಫೀಸ್. ಸೊ ಈ ತರ ಡಿಸೈನ್ ಕೂಡ ಹೌದು ಸರ್, ಹೌದು. ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ವೆಂಕಟ್ ಸುರೇಶ್ ಅಂತೇಳಿ. ನಮ್ಮ ಕಂಪ್ನಿ ಹೆಸರು ವೈಲ್ಡ್ ಹಬ್ ಡಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್. ಇದು ರೆಸಿಡೆನ್ಸಿ ರೋಡಲ್ಲಿ ಬ್ಯಾಂಗ್ಳೂರಲ್ಲಿದೆ. ಮತ್ತು ನಮ್ಮ ಸರ್ವಿಸ್ ಕಂಪ್ಲೀಟ್ ಎಲ್ಲ ಕರ್ನಾಟಕ ಪೂರ್ತಿ ನಮ್ಮ ಸರ್ವಿಸ್ ಕೊಡ್ತಾ ಇದ್ದೀವಿ, ಪ್ಲಸ್ ತೆಲಂಗಾಣ ಪೂರ್ತಿ ನಮ್ಮ ಸರ್ವಿಸ್ ಇದೆ. ನಾವು ಆ್ಯಕ್ಚುಲಿ ಆರ್ಕಿಟೆಕ್ಚರಲ್ ಡಿಸೈನಿಂಗ್, ಇಂಟೀರಿಯರ್ ಡಿಸೈನಿಂಗ್ ಮತ್ತು ಸ್ಟ್ರಕ್ಚರಲ್ ಡಿಸೈನಿಂಗು ಮತ್ತು ಕನ್ಸ್ಟ್ರಕ್ಷನ್ ಸೈಟ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದೀವಿ ಬ್ಯಾಂಗ್ಳೂರು ಮತ್ತು ತೆಲಂಗಾಣ ಅಲ್ಲಿ. ಸೊ ಎಷ್ಟು ಪ್ರಾಜೆಕ್ಟ್ ಮಾಡಿದ್ದೀರಾ ಸರ್? ಸರ್ ನಾವು ಆಲ್ಮೋಸ್ಟ್ ಈಗ 5,000+ ಪ್ರಾಜೆಕ್ಟ್ಸ್ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. 5,000+? ಹೌದು ಸರ್. ಸೂಪರ್ ಸೂಪರ್. ನಂತರ ಒಂದು 30-40 ಸೈಟು, 30-50 ಸೈಟು ಯಾವುದೋ ಒಂದು ಇದೆ. ಹೌದು. ಸೊ ಆವಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ನನಗೆ ಡಿಸೈನ್, ಆರ್ಕಿಟೆಕ್ಚರ್ ಡಿಸೈನ್ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಹೆಲ್ಪ್ ಮಾಡ್ತೀರಾ ಸರ್? ಕಂಪ್ಲೀಟ್ ಸರ್, ನಿಮ್ಮ ಒಂದು ಸೈಟ್ ಇರುತ್ತೆ, 30-40 ಸೈಟ್ ಏನಿರುತ್ತಲ್ಲ, ಆ ಸೈಟ್ ತಗೊಂಡಾಗಿಂದ ನಾವು ಕಂಪ್ಲೀಟ್ A to Z ನಿಮ್ಮ ರಿಕ್ವೈರ್ಮೆಂಟ್ ತಗೊಂತೀವಿ. ಫಸ್ಟು 30-40 ಸೈಟಲ್ಲಿ, ಫಾರ್ ಎಕ್ಸಾಂಪಲ್ 30-40 ಸೈಟಲ್ಲಿ ನೀವು ಏನು ತಗೊಂತೀರಾ ಅಂದ್ರೆ ಡೂಪ್ಲೆಕ್ಸ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ, ಇಲ್ಲಾಂದ್ರೆ ರೆಂಟಲ್ ಪರ್ಪಸ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ, ಇಲ್ಲ ಟ್ರಿಪ್ಲೆಕ್ಸ್ ಹೌಸಾ, ನಿಮ್ಮ ರಿಕ್ವೈರ್ಮೆಂಟ್ ಏನು ಅನ್ನೋದು ನಾವು ಫಸ್ಟ್ ನಾವು ಕಲೆಕ್ಟ್ ಮಾಡ್ಕೊತೀವಿ. ಅದ್ರ ಪ್ರಕಾರ ನಿಮ್ಮ ರಿಕ್ವೈರ್ಮೆಂಟು ಪ್ಲಸ್ ಮೇಜರ್ಲಿ ನಿಮ್ಮ ಬಜೆಟ್ ಏನಿರುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ ಸರ್. ನಿಮ್ಮ ಬಜೆಟ್ ಈಗ ಒಬ್ಬರಿಗೆ 30 ಲಕ್ಷ ಇರುತ್ತೆ, ಒಬ್ರಿಗೆ 40 ಲಕ್ಷ ಇರುತ್ತೆ. ಈ ಬ್ಯಾಂಗ್ಳೂರಲ್ಲಿ ಅಂದ್ರೆ ಒಂದು 50+ ಇರಬೇಕಾಗುತ್ತೆ. ನಿಮ್ಮ ಬಜೆಟ್ ಮೇಲೆ ನಾವು ರಿಕ್ವೈರ್ಮೆಂಟ್ ತಗೊಂಡು ಅದಕ್ಕೆ ಪ್ಲಾನಿಂಗ್ ಮಾಡ್ಕೊಡ್ತೀವಿ ಸರ್. ಸೊ ಪ್ಲಾನಿಂಗ್ ಕೇಳಿದ್ರೆ ಯಾವ್ಯಾವ ಸ್ಟೇಜಲ್ಲಿ ಮಾಡ್ಕೊಡ್ತೀರಾ ಸರ್? ಈಗ ಕಂಪ್ಲೀಟ್ ಆಗಿ ನೀವು ಇನ್ನೇನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದೀರಾ ಅಂದ್ರೆ ಅವಾಗಿಂದಾನೇ ನೀವು ನಮ್ಗೆ ಅಪ್ರೋಚ್ ಆಗಬೇಕಾಗುತ್ತೆ. ಅದರಲ್ಲಿ ನಾವು ಫ್ಲೋರ್ ಪ್ಲಾನ್ ಕೊಡ್ತೀವಿ, ಕಾನ್ಸೆಪ್ಟ್ ಫ್ಲೋರ್ ಪ್ಲಾನು. ಅದಾದ್ಮೇಲೆ ಸ್ಟ್ರಕ್ಚರಲ್ ಡಿಸೈನಿಂಗ್ ಕೊಡ್ತೀವಿ. ಕಂಪ್ಲೀಟ್ ಏನೇನು ರಾಡ್ ಹಾಕಬೇಕು, ಏನು ಸ್ಟೀಲ್ ಹಾಕಬೇಕು, ಎಷ್ಟು ಫೂಟಿಂಗ್ ಇರಬೇಕು, ನೀವು ಎಷ್ಟು ಫ್ಲೋರ್ ಕಟ್ತೀರಾ ಅನ್ನೋದ್ರ ಮೇಲೆ ಇದೆಲ್ಲ ಡಿಪೆಂಡ್ ಆಗಿರುತ್ತೆ. ಅದೆಲ್ಲ ಆದಮೇಲೆ ಫರ್ನಿಚರ್ ಲೇಔಟು, ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸು, ಪ್ಲಂಬಿಂಗ್ ಡ್ರಾಯಿಂಗ್ಸು ಪ್ರತಿಯೊಂದು ನಾವು ಪ್ರೊವೈಡ್ ಮಾಡ್ತೀವಿ. ನಾವು ಕಂಪ್ಲೀಟ್ ಒಂದು 2D ಪ್ಲಾನ್ ಇಂದ ಹಿಡಿದು ಸ್ಟ್ರಕ್ಚರಲ್ ಪ್ಲಾನ್ ಇಂದ ಹಿಡಿದು ಕಂಪ್ಲೀಟ್ ಇಂಟೀರಿಯರ್ಸ್ ನೀವು ಏನು ನೋಡ್ತಾ ಇದ್ದೀರಲ್ಲ, ಕಂಪ್ಲೀಟ್ ಇಂಟೀರಿಯರ್ ಡಿಸೈನಿಂಗ್ ಇಂದ ಹಿಡಿದು ಸೈಟ್ ವಿಸಿಟ್ಸ್ ಕೂಡ ಬರ್ತೀವಿ. ನೀವು ಸೈಟ್ ವಿಸಿಟ್ ಬರ್ತೀರಾ? ಹೌದು, ಬ್ಯಾಂಗ್ಳೂರಲ್ಲಿ ಯಾವುದೇ ಜಾಗದಲ್ಲಿ ಇದ್ರೂ ಕೂಡ ನಾವು ವಿಸಿಟಿಂಗ್ ಮಾಡ್ತೀವಿ. ಅದಕ್ಕೆ ತಕ್ಕಂತೆ ಚಾರ್ಜಸ್ ಇರುತ್ತೆ ಸರ್, ಅದು ಆಸ್ ಯೂಶುವಲಿ. ಹೌದು, 2D ಪ್ಲಾನ್ ಕೊಡ್ತೀವಿ, 3D ಪ್ಲಾನ್ ಕೊಡ್ತೀವಿ. ನಿಮ್ಗೆ ಯಾವುದು 3D ವಿಜುವಲೈಸೇಷನ್ ನಿಮ್ಗೆ ಅವಾಗಲೇ ತೋರಿಸಿದಂಗೆ ಕಂಪ್ಲೀಟ್ ಇಂಟೀರಿಯರ್ ಯಾವ ಥರ ನಿಮ್ಗೆ ಏನು ಮನೆ ಇದೆಯಲ್ಲ ಅದರಲ್ಲಿ ಏನೇನು ಮೆಟೀರಿಯಲ್ ಹಾಕ್ತೀವಿ, ಕಿಚನಲ್ಲಿ ಏನು ಹಾಕ್ತೀವಿ, ಬೆಡ್ರೂಮಲ್ಲಿ ಯಾವ್ಯಾವ ಡಿಸೈನ್ಸ್ ತೊಗೊತೀವಿ, ವಾಲ್ ಪೇಪರ್ ಡಿಸೈನು, ಟೈಲ್ಸ್ ಡಿಸೈನಿಂದ ಹಿಡಿದು ಪ್ರತಿಯೊಂದು ಡಿಸೈನು ನಾವು ಮಾಡ್ಕೊಡ್ತೀವಿ ಸರ್ ಕಂಪ್ಲೀಟ್ ಆಗಿ. ಸೊ ಈಗ ಅಲ್ಲಿ ಯೂಸ್ ಮಾಡುವಂಥ ಮೆಟೀರಿಯಲ್ಸ್ ಪ್ರೈಸ್ ಎಲ್ಲ ಕೊಡ್ತೀರಾ ಹೇಗೆ? ಹೌದು ಸರ್, ಹೌದು. ಈಗ ಬ್ಲಾಕ್ಸ್ ಯೂಸ್ ಮಾಡ್ತಾರೆ, ಒಬ್ಬೊಬ್ರು ಬ್ರಿಕ್ ಕನ್ಸ್ಟ್ರಕ್ಷನ್ ಮಾಡ್ಕೊಂತಾರೆ. ಈ ಹೊಸ ತುಂಬಾ ಟೈಪ್ಸ್ ಆಫ್ ಬ್ರಿಕ್ಸ್ ಬಂದಿದಾವೆ, ಎಕ್ಸ್ಟೀರಿಯರ್ ಕ್ಲಾಡಿಂಗ್ಸ್ ಆಗಲಿ, ಪ್ರತಿಯೊಂದು ಯಾವ್ಯಾವ ಮೆಟೀರಿಯಲ್ ಮಾಡ್ತೀವಿ. ಇನ್ನೊಂದು ಏನಂದ್ರೆ ಇದು ಕಂಪ್ಲೀಟ್ಲಿ ಕ್ಲೈಂಟ್ಗೆ ಯಾವ ತರ ಬೇಕಾಗುತ್ತಲ್ಲ ಅದೇ ತರ ಮಾಡ್ಕೊಡ್ತೀವಿ ಸರ್. ಕಂಪ್ಲೀಟ್ ಈ ಕ್ಲೈಂಟ್ ಬಜೆಟ್ ಒಂದು 50 ಲಕ್ಷ ಇದೆ ಅಂದ್ರೆ 50 ಲಕ್ಷದಲ್ಲಿ ಪ್ಲಾನ್ ಮಾಡ್ಕೊಡ್ತೀವಿ. 1 crore ಇರೋರು ಇರ್ತಾರೆ, 2 crores ಇರೋರು ಇರ್ತಾರೆ. ಅವರ ಡಿಪೆಂಡ್ಸು ಯಾವ ತರ ಲಕ್ಸುರಿನೆಸ್ ನೋಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಸರ್. ಪ್ರತಿಯೊಂದು ಪ್ಲಾನಿಂಗ್ ಆಗಲಿ ಇದೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಕ್ಲೈಂಟ್ ಮೇಲೆ, ಅವ್ರ ಬಜೆಟ್ ಮೇಲೆ ನಾವು ಪ್ಲಾನ್ ಮಾಡ್ಕೊಡ್ತೀವಿ. ಈಗ ಕಂಪ್ಲೀಟ್ ವಿಜುವಲೈಸೇಷನ್ ಬೇಕಾಗುತ್ತೆ. ಇನ್ನು ಅವ್ರ ಸೈಟ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿರಲ್ಲ, ಇನ್ನು ಕಂಪ್ಲೀಟ್ ಏನೋ ಒಬ್ಬ ಮಿಡಲ್ ಕ್ಲಾಸ್ ಜನದ್ದು ಒಂದು ಕನಸಾಗಿರುತ್ತೆ ಸರ್. ಒಂದು ಸೈಟ್ ತಗೊಂಡು ಈ ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ಒಂದು ಸೈಟ್ ತಗೊಂಡು ಒಂದು ಮನೆ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಅಂದ್ರೆ ಇಟ್ಸ್ ನಾಟ್ ಎ ಈಸಿ ಥಿಂಗ್. ಅದ್ರ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಾವು ತಗೊಂತೀವಿ. ಕಂಪ್ಲೀಟ್ ಮನೆ ಕಂಪ್ಲೀಟ್ ಆಗೋ ತನನು ಆ ರೆಸ್ಪಾನ್ಸಿಬಿಲಿಟಿ ನಮ್ಮಿರುತ್ತೆ. ಹೌದು, 2D ಪ್ಲಾನ್ ಕೊಡ್ತೀವಿ ಸರ್ ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ. ಒನ್ಸ್ ಪ್ಲಾನ್ ಫೈನಲೈಸ್ ಆಯಿತು ಅಂದರೆ ವಿ ವಿಲ್ ಗೋ ಫಾರ್ ದ ಸ್ಟ್ರಕ್ಚರಲ್ ಡಿಸೈನಿಂಗ್ ಹೋಗ್ತೀವಿ. ಅದಾದಮೇಲೆ ಎಲಿವೇಶನು, 3D ಎಲಿವೇಶನ್ ಔಟ್ಸೈಡಿಂದ ನಿಮ್ಮ ಮನೆ ಯಾವ ಥರ ಕಾಣುತ್ತೆ ಅನ್ನೋದು ನಾವು ಕೊಡ್ತೀವಿ. ಆ ಡಿಸೈನ್ ಮನೆ ಕಟ್ಟಕ್ಕಿಂತ ಮುಂಚಿತವಾಗಿ ಮನೆ ಹೆಂಗೆ ಕಾಣುತ್ತೆ ಎಲ್ಲ ತೋರಿಸ್ಬಿಡ್ತೀವಿ ಸರ್. ಅದಾದಮೇಲೆ ವಿ ವಿಲ್ ಗೋ ಫಾರ್ ದ ಇನ್ನೂ ಫರ್ದರ್ ಹೋಗಬೇಕು ಅಂದರೆ ಇಂಟೀರಿಯರ್ಸ್, ಒಳಗಡೆ ಇಂಟೀರಿಯರ್ಸ್ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದು ಕೂಡ ಕಂಪ್ಲೀಟ್ ವಾಕ್ ಥ್ರೂ ಅನ್ನು ನಾವು ಕೊಡ್ತೀವಿ. ಸೊ ಈಗೆಲ್ಲ ಡಿಸೈನ್ ಮಾಡಿ ಕೊಟ್ಟಿದ್ದೀರಾ, ಪ್ಲಾನಿಂಗ್ ಎಲ್ಲ ಕೊಟ್ಟಿದ್ದೀರಾ. ಹೌದು. ಸೊ ಅದಾದ್ಮೇಲೆ ಅದೇ ತರನೇ ನಮ್ಮ ಕನ್ಸ್ಟ್ರಕ್ಷನ್ ಮಾಡೋಂಥವ್ರು ಕಟ್ತಾ ಇದ್ದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಹೆಂಗೆ ನೋಡ್ತೀರಾ? ಅದು ಸೈಟ್ ವಿಸಿಟ್ಸ್ ಇರುತ್ತೆ ಸರ್. ನೀವೇ ಸೈಟ್ ನೋಡ್ತೀರಾ? ಇದು ಇನ್ಕ್ಲೂಡಿಂಗು ಸೈಟ್ ವಿಸಿಟ್ಸ್ ಇರುತ್ತೆ. ನಮ್ಮ ವೆಬ್ಸೈಟಲ್ಲಿ ಕೂಡ ನಾವು ಮೆನ್ಷನ್ ಮಾಡಿದ್ದೀವಿ, wildhubdesigns.com ಅನ್ನೋ ನಮ್ಮ ವೆಬ್ಸೈಟಲ್ಲಿ ಕಂಪ್ಲೀಟ್ ಎಲ್ಲ ಪ್ಯಾಕೇಜಸ್ ಕೊಟ್ಟಿದ್ದೀವಿ ಸರ್. ನಾವು ಸಿಲ್ವರ್ ಪ್ಯಾಕೇಜು, ಗೋಲ್ಡ್ ಪ್ಯಾಕೇಜು, ಡೈಮಂಡ್ ಪ್ಯಾಕೇಜಸ್ ಅಂತೇಳಿ. ಆ ಪ್ಯಾಕೇಜಸ್ ಅಲ್ಲಿ ಹೋಗಿ ನೀವು ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಅದರಲ್ಲಿ ಸೈಟ್ ವಿಸಿಟ್ಸ್ ಇರುತ್ತೆ. ಕರ್ನಾಟಕ ಯಾವುದೇ ಕಾರ್ನರ್ ಆಗಲಿ ಕೂಡ
ಸಮಥಿಂಗ್ ಉಡುಪಿ ಆಗಲಿ, ನಮ್ಮ ಮಂಗಳೂರು, ನಮ್ಮ ಶಿವಮೊಗ್ಗ ಎಲ್ಲ ಪ್ರದೇಶದಲ್ಲೂ ಕೂಡ ನಾವು ಸೈಟ್ ವಿಸಿಟ್ಸ್ ಮಾಡ್ಕೊತೀವಿ. ಎಲ್ಲೇ ಇದ್ರು ಯಾವ ಕಡೆ ಇದ್ರು ನೀವು ಪ್ಲಾನಿಂಗ್ ಎಲ್ಲ ಕೊಡ್ತೀರಾ? ಹೌದು ಸರ್, ಹೌದು. ಮತ್ತೆ ಸೈಟ್ ವಿಸಿಟ್ಸ್ ಈಗ ಮಾನಿಟರ್ ಮಾಡ್ತಾ ಇರ್ತೀವಿ ಕಂಪ್ಲೀಟ್ ಆಗಿ. ಸೊ ಈಗ ನಾನು ಮನೆ ಕಟ್ಟಬೇಕಂದ್ರೆ ನಿಮಗೆ ಅಪ್ರೋಚ್ ಆದ್ರೆ ಪ್ಲಾನಿಂಗು ಮತ್ತೆ ಅದು ಸೈಟ್ ವಿಸಿಟ್ ಎಲ್ಲ ನೀವು ನೋಡ್ಕೊಳ್ತೀರಾ? ಹೌದು ಸರ್, ಕಂಪ್ಲೀಟ್ A to Z. ಈಗ ಅಪ್ರೂವಲ್ ಬೇಕಾ ನಿಮಗೆ, BBMP ಅಪ್ರೂವಲ್ ಬೇಕಂದ್ರೂ ಕೂಡ ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಈಗ ಬಯಪ ಅಪ್ರೂವಲ್ ಬೇಕಂದ್ರೆ ನಾವು ತೊಗೊತೀವಿ. ಈಗ ಯಾವುದೇ ನಗರಸಭೆ ಅಪ್ರೂವಲ್ಸ್ ಬೇಕು, ಇಲ್ಲಾಂದ್ರೆ ಬ್ಯಾಂಕ್ ಲೋನಿಗೆ ಹೋಗ್ತಾರೆ. ಬ್ಯಾಂಕ್ ಲೋನಿಗೆ ಹೋದಾಗ ಈಗ ಅವ್ರಿಗೆ ಒಂದು ಎಸ್ಟಿಮೇಟ್ ಬೇಕಾಗುತ್ತೆ, ಪ್ಲಸ್ ಒಂದು ಪ್ಲ್ಯಾನ್ ಬೇಕಾಗುತ್ತೆ ಆ್ಯಸ್ ಪರ್ ಅಲ್ಲಿ ಇರುವಂಥ ನಾರ್ಮ್ಸ್ ಪ್ರಕಾರ. ಒಂದೊಂದು ನಗರಸಭೆಗೂ ಒಂದೊಂದು ಥರ ಇರುತ್ತೆ, ಅದ್ರ ಪ್ರಕಾರ ಪ್ಲಾನಿಂಗ್ ಮಾಡಿ ನಾವು ಕೊಡ್ತೀವಿ ಸರ್. ಸರಿ, ಈಗ ನನಗೆ ಪ್ಲಾನಿಂಗ್ ಬೇಕು, ಎಷ್ಟು ದಿವಸದಲ್ಲಿ ನೀವು ಮಾಡ್ಕೊಡ್ತೀರಾ ಸರ್? ಅದು ಕ್ಲೈಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಒಬ್ಬೊಬ್ರು 30-40 ಸೈಟ್ ಇರುತ್ತೆ, 40-60 ಸೈಟ್ ಇರುತ್ತೆ, ಒಬ್ರದ್ದು ಹಾಫ್ ಸೈಟ್ ಇರುತ್ತೆ, ಒಂದೊಂದು ಆರ್ಡ್ ಸೈಟ್ ಇರುತ್ತೆ. ಇನ್ನೊಂದು ಏನಂದ್ರೆ ಅವ್ರ ಫ್ಲೋರ್ಸು ಎಷ್ಟು ಫ್ಲೋರ್ಸ್ ಇದಾವೆ ಅನ್ನೋದ್ರ ಮೇಲೆ ಡಿಪೆಂಡು. 1 ಫ್ಲೋರಾ, 2 ಫ್ಲೋರ್ಸಾ, 3 ಫ್ಲೋರ್ಸಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಸರ್. ಇದು ಏನಂದ್ರೆ ಪ್ಯೂರ್ಲಿ ಅವ್ರ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ. ನಾವು ಮ್ಯಾಕ್ಸಿಮಮ್ ಅಂದರೆ 1 ವೀಕಲ್ಲಿ ಕೂಡ ಕಂಪ್ಲೀಟ್ ಸರ್ವಿಸ್ ಕೊಡ್ತೀವಿ ಸರ್. ಪ್ಲಾನಿಂಗ್ ಆಗಲಿ, 3D ಎಲಿವೇಷನ್ ಆಗಲಿ, ಸ್ಟ್ರಕ್ಚರಲ್ ಡಿಸೈನಿಂಗ್ ಆಗಲಿ, ಇಂಟೀರಿಯರ್ ಡಿಸೈನಿಂಗ್ 1 ವೀಕ್ to 10 ಡೇಸ್ ಮ್ಯಾಕ್ಸಿಮಮ್ ಸರ್, ಯಾವುದೇ ಸೈಟ್ ಇದ್ರೂ ಕೂಡ. ಇನ್ನೊಂದು ಏನಂದ್ರೆ ಒಬ್ಬೊಬ್ಬರು ಫೈನಲೈಸಿಂಗ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳ್ತಾರೆ. ಒಂದು 30-40 ಸೈಟ್ ಇದೆ, ಫಸ್ಟ್ ಪ್ಲ್ಯಾನ್ ಕೊಟ್ಟಿರ್ತೀವಿ. ಫ್ರೀಸ್ ಮಾಡ್ಕೋಬೇಕಂದ್ರೆ ಅವ್ರ ರಿಲೇಟಿವ್ಸಿಗೆ ತೋರಿಸ್ತಾರೆ, ಅವ್ರ ಫ್ರೆಂಡ್ಸಿಗೆ ತೋರಿಸ್ತಾರೆ ಹೆಂಗಿದೆ ಸೆಕೆಂಡ್ ಒಪಿನಿಯನ್ಸ್ ಕೇಳ್ಕೊತಾ ಇರ್ತಾರೆ. ಇನ್ನೊಂದು ವಾಸ್ತು ಅವರಿಗೆ ಕೊಡ್ತಾರೆ. ಅವ್ರಿಗೆಲ್ಲ ಒಪಿನಿಯನ್ಸ್ ತೊಗೊಂಡು ನಮ್ಮ ಹತ್ರ ಬರೋದಕ್ಕೆ ಪ್ಲ್ಯಾನ್ ಆದಮೇಲೆ ನೆಕ್ಸ್ಟ್ ಸ್ಟೇಜಿಗೆ ಹೋಗಬೇಕು ಅಂದಾಗ ಟೈಮ್ ತೊಗೊಳುತ್ತೆ ಸರ್. ಅದು 1 ವೀಕ್ ಆಗ್ಬೋದು, ಒಬ್ಬೊಬ್ರು 2 ಡೇಸಲ್ಲಿ ತೊಗೊತಾರೆ, ಒಬ್ಬೊಬ್ರು 3 ಡೇಸಲ್ಲಿ ತೊಗೊತಾರೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಂಪ್ಲೀಟ್ ಆಗಿ. ಹೌದಾ? ಈಗ ಸರ್ ನಮ್ಮ ಹಳ್ಳಿಯಲ್ಲಿ ನಮ್ಮ ಫ್ರೆಂಡ್ ಒಬ್ರು ಮನೆ ಕಟ್ತಾ ಇದ್ದಾರೆ. ಅವ್ರಿಗೆ ಅಲ್ಲೇ ಲೋಕಲ್ ಅಲ್ಲಿ ಯಾರೋ ಡಿಸೈನ್ ಮಾಡ್ಕೊಟ್ಟಿದ್ದಾರೆ, 3D ಡಿಸೈನ್ ಮತ್ತೆ ಪ್ಲಾನಿಂಗ್ ಮಾಡ್ಕೊಟ್ಟಿದ್ದಾರೆ, ಚೆನ್ನಾಗೇ ಇಲ್ಲ. ಬರೀ 3D ಡಿಸೈನ್ ನೀವು ಮಾಡ್ಕೊಡ್ತೀರಾ? ಹೌದು ಸರ್, ಖಂಡಿತ. ಈಗ ಏನು ಅಂದ್ರೆ ಈ ಸಮಥಿಂಗ್ ಈಗ ಯಾರೊಬ್ರು ಪರಿಚಯ ಇರೋರು ಇರ್ತಾರೆ, ಲೋಕಲ್ ಅಲ್ಲಿ ಇರೋ ಪ್ಲಾನಿಂಗ್ ಮಾಡೋರು ಅಂತವ್ರು ಇರ್ತಾರೆ. ಆ ಥರ ಒಬ್ಬೊಬ್ರು ತೊಗೊಂತಾರೆ, ಅವ್ರ ಹತ್ರ 3D ಡಿಸೈನಿಂಗ್ ಸರ್ವಿಸ್ ಇರಲ್ಲ. ಅದು ಬೇಕು ಅಂದರೆ ನಾವು ಮಾಡ್ಕೊಡ್ತೀವಿ ಸರ್. ಕಂಪಲ್ಸರಿ 3D ಎಲಿವೇಶನ್ ಒಂದೇ ಬೇಕು ಅಂದ್ರೂ ಕೂಡ ನಾವು ಆ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಂದ್ರೆ ನಾವು ಯಾವ್ಯಾವ ಸ್ಟೇಜಲ್ಲಿ ಬಂದ್ರು ಯಾವುದೇ ಸ್ಟೇಜಲ್ಲಿ ಬಂದ್ರು ಕೂಡ ಇಫ್ ದೇ ಆರ್ ರಿಕ್ವೈರ್ಡ್ ಅಂದ್ರೆ ನಾವು ಕಂಪಲ್ಸರಿ ಮಾಡ್ಕೊಡ್ತಾ ಇದೀವಿ ಸರ್. ಅದು 2D ಆರ್ 3D ಪ್ಲಾನಿಂಗ್ ಆಗಿರ್ಬೋದು. ಬರೀ ಮನೆಗಳಿಗೆ ಮಾತ್ರ ಮಾಡ್ಕೊಡ್ತೀರಾ ಹೇಗೆ? ಇಲ್ಲ ಸರ್, ಮನೆ ಅಂತಲ್ಲ. ಈಗ ನಾವು ಸ್ಕೂಲ್ಸ್ ಆಗಲಿ, ಕಾಲೇಜಸ್ಸು ಮಾಡ್ತೀವಿ, ನಾರ್ಮಲ್ ರೆಸಿಡೆನ್ಷಿಯಲು, ಕಮರ್ಷಿಯಲು, ಸೂಪರ್ ಮಾರ್ಕೆಟ್ಸು, ಪ್ರತಿಯೊಂದಕ್ಕೂ ಪ್ಲಾನಿಂಗ್ ಕೊಡ್ತೀವಿ ಸರ್. ಹೌದಾ? ಕಮರ್ಷಿಯಲ್. ಸೊ ಇಲ್ಲಿ ಯಾವುದೋ ಡಿಸೈನ್ ನೋಡಿ ಸರ್, ಒಳ್ಳೆ ಸಖತ್ತಾಗಿ ಕಾಣ್ತಾ ಇದೆ ಡಿಸೈನ್. ನಮ್ಮ ಆಫೀಸ್. ಸೊ ಈ ತರ ಡಿಸೈನ್ ಕೂಡ ಮಾಡ್ಕೊಡ್ತೀರಾ? ಹೌದು, ಕಂಪ್ಲೀಟ್ ಆಗಿ ಯಾವುದೇ ತರ ಬೇಕು ಅಂದ್ರೆ ಕೂಡ ರಿಕ್ವೈರ್ಮೆಂಟ್ ಬೇಸ್ಡ್. ಸೊ ಈಗ ನೀವು ಒಂದು ಡಿಸೈನ್ ಮಾಡ್ಕೊಟ್ಟಿರ್ತೀರಾ, ಅದು ನನಗೆ ಇಷ್ಟ ಆಗಲಿಲ್ಲ, ಮತ್ತೆ ಹೇಗೆ ಸರ್? ಹೌದು ಸರ್, ನಾವು ಚೇಂಜಸ್ ಮಾಡ್ಕೊಡ್ತೀವಿ. ಈಗ ಕ್ಲೈಂಟ್ಗೆ ಯಾವ ಥರ ರಿಕ್ವೈರ್ಮೆಂಟ್ ಇರುತ್ತಲ್ಲ ಅದೇ ಥರ ನಾವು ಮಾಡ್ಕೊಡ್ತೀವಿ ಸರ್. ಫಸ್ಟ್ ಡಿಸೈನು ಅದು ಇಷ್ಟ ಆಗಿಲ್ಲ ಅಂದರೆ ನಾವು ನೆಕ್ಸ್ಟ್ ಆಪ್ಷನ್ಸ್ ಕೊಡ್ತೀವಿ ಅವ್ರಿಗೆ. 1 or 2 ಆಪ್ಷನ್ಸ್ ಕಂಪಲ್ಸರಿ ಇರುತ್ತೆ. ಅದರಲ್ಲಿ ನಾವು ಇಲ್ಲೂ ಮೈನರ್ ಚೇಂಜಸ್ ಇದೆ ಅಂದ್ರೂ ಕೂಡ ನಾವು ಮಾಡ್ಕೊಡ್ತೀವಿ. ಏನೋ ಕಲರ್ ಕಾಂಬಿನೇಷನ್ ಇಷ್ಟ ಆಗಿಲ್ಲ, ಏನೋ ಒಂದು ಸಮಥಿಂಗ್ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೂ ಕೂಡ ನಾವು ರೆಕ್ಟಿಫೈ ಮಾಡ್ಕೊಡ್ತೀವಿ ಅವರಿಗೆ. ಸೊ ಈಗ ಪ್ಲಾನಿಂಗ್ ಮಾಡ್ಕೊಡ್ತೀರಲ್ಲ, ಸೊ ಒಂದೇ ಡಿಸೈನ್ ಕೊಡ್ತೀರಾ, 2-3 ಡಿಸೈನ್ ಕೊಡ್ತೀರಾ? 2-3 ಆಪ್ಷನ್ಸ್ ಸರ್. ನಮ್ಮ ಸರ್ ಪ್ಲಾನ್ ಏನು ಕೊಡ್ತೀವಲ್ಲ ಅವರಿಗೆ, ಮಲ್ಟಿಪಲ್ ಆಪ್ಷನ್ಸ್ ಸರ್, ನಂಬರ್ ಆಫ್ ಆಪ್ಷನ್ಸು. ಅವ್ರಿಗೆ ಲೈಕ್ ಆಗೋತನ ಅವ್ರ ರಿಕ್ವೈರ್ಮೆಂಟ್ ಏನಿರುತ್ತಲ್ಲ ಫಸ್ಟ್ ಕಲೆಕ್ಟ್ ಮಾಡ್ಕೊತೀವಿ ನಾವು. ಅವ್ರ ರಿಕ್ವೈರ್ಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಆದಮೇಲೆ ನಾವು ಪ್ಲಾನಿಂಗ್ ಮಾಡೋದ್ರಿಂದ ಅವ್ರಿಗೆ ಎಷ್ಟು ಆಪ್ಷನ್ಸ್ ಬೇಕು ಅಷ್ಟು ಆಪ್ಷನ್ಸ್ ಕೊಡ್ತೀವಿ. ಇಟ್ಸ್ ನಾಟ್ ಎ ಲಿಮಿಟ್, ಒಂದೇ ಆಪ್ಷನ್ ಕೊಡ್ತೀವಿ, 2 ಆಪ್ಷನ್ ಕೊಡ್ತೀವಿ ಅಂತಿಲ್ಲ. ಅವ್ರಿಗೆ ಇಷ್ಟ ಆಗೋ ತನೂ ಪ್ರೊವೈಡ್ ಮಾಡ್ತೀವಿ. ಪ್ಲಾನಿಂಗ್ ಮಾಡ್ಕೊಡಕ್ಕೆ 3D ಪ್ಲಾನಿಂಗ್, 2D ಪ್ಲಾನಿಂಗ್ ಮಾಡ್ಕೊಡಕ್ಕೆ ಈ ಸಿಟಿಯಲ್ಲಿ, ಬೆಂಗಳೂರು ಅಂತ ಸಿಟಿಯಲ್ಲಿ ತುಂಬಾ ದುಡ್ಡು ಅಂತ ಹೇಳ್ಬಿಟ್ಟು ಒಂದು ಮಾತಿದೆ. ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಸರ್? ಸರ್ ನಾವು ಕಂಪ್ಲೀಟ್ ಸರ್ವಿಸ್, ಈಗ ನಮ್ದು ಅದೇ ಹೇಳಿರೋ ಪ್ರಕಾರ ಸಿಲ್ವರ್ ಪ್ಯಾಕೇಜ್ ಆಗಲಿ, ಗೋಲ್ಡ್ ಪ್ಯಾಕೇಜ್ ಆಗಲಿ, ಡೈಮಂಡ್ ಪ್ಯಾಕೇಜ್ ಅಂತೇಳಿ ನಮ್ಮ ವೆಬ್ಸೈಟಲ್ಲಿ ಕೊಟ್ಟಿದ್ದೀವಿ. ಹಾಗೆ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾವು ಮಾಡಿರುವಂಥ ಡಿಸೈನ್ಸ್ ಎಲ್ಲ ಕೊಡ್ತಾ ಇದ್ದೀವಿ ಸರ್ ನಾವು. ಅದ್ರ ಮೇಲೆ ನಾವು 40 ರೂಪೀಸ್ ಪರ್ ಫುಲ್ ಸರ್ವಿಸ್, ಕಂಪ್ಲೀಟ್ ಸೈಟ್ ವಿಸಿಟ್ಸ್ ಇಂದ ಹಿಡಿದು ಪ್ರತಿಯೊಂದು ಬೇಕು ಅಂದರೆ 40 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದೀವಿ ಸರ್. ಎಷ್ಟಿಗೆ ಸರ್? ಪರ್ ಸ್ಕ್ವೇರ್ ಫೀಟು. ಈಗ 1000 ಸ್ಕ್ವೇರ್ ಫೀಟ್ ಮನೆ ಕಟ್ಟಬೇಕು ಅಂದರೆ 1000 ಸ್ಕ್ವೇರ್ ಫೀಟ್ಗೆ 40 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಹಂಗೆ ನಾವು ಚಾರ್ಜ್ ಮಾಡ್ತೀವಿ. ಓಕೆ. ಈಗ 30-40 ಅಂದರೆ ಎಷ್ಟಾಗುತ್ತೆ ಸರ್? 30-40 ಅಂದರೆ ಆಲ್ಮೋಸ್ಟ್ ಈಗ ಒಂದು 4 ಫ್ಲೋರ್ಸ್ ಕಟ್ತಾ ಇದ್ದಾರೆ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ 3000 ಸ್ಕ್ವೇರ್ ಫೀಟ್ ಅನ್ಕೊಳ್ಳಿ, ಅವ್ರದ್ದು 3000 ಸ್ಕ್ವೇರ್ ಫೀಟಲ್ಲಿ ಮನೆ ಕಟ್ಟಬೇಕು ಅಂದರೆ 3000 ಇಂಟು 40 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. ಇಲ್ಲ ನಮ್ಗೆ ಓನ್ಲಿ ಎಲ್ಲೋ ನಾವು ಬೇರೆ ಕಡೆ ಪ್ಲಾನ್ ಮಾಡಿಸ್ಕೊಂಡಿದ್ದೀವಿ ಅಂದರೆ ನಾವು 15,000 10,000 ಇಂದ ನಮ್ದು ಎಲಿವೇಶನ್ ಪ್ರೈಸ್ ಸ್ಟಾರ್ಟ್ ಆಗುತ್ತೆ. ಹಂಗೆ 3D ಎಲಿವೇಶನ್ ಸಮ್ವೇರ್ ಎಲ್ಲೋ ಮಾಡಿಸ್ಕೊಂಡಿರ್ತಾರೆ, 3D ಎಲಿವೇಶನ್ ಇಷ್ಟ ಆಗಿರಲ್ಲ ಅವರಿಗೆ, ಅಂಥದ್ದು ಮಾಡಬೇಕು ಅಂದ್ರೂ ಕೂಡ ಅದು ನಾವು ಮಾಡ್ಕೊಡ್ತೀವಿ. ಸೊ ಅದು ಪ್ರೈಸ್ ಎಷ್ಟಾಗುತ್ತೆ ಸರ್? ಅದು ಒಂದು 10,000 ಡಿಪೆಂಡ್ ಸರ್. ಪ್ರತಿಯೊಂದು ಡಿಪೆಂಡ್ ಆಗಿರುತ್ತೆ. ಸೈಟ್ ವ್ಯಾಲ್ಯೂ ಮೇಲೆ ಅವ್ರಿಗೆ ಯಾವ ಥರ ಡಿಸೈನ್ ನೋಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು.
ಕಂಪ್ಲೀಟ್ ಆಗಿ. ಸೊ ಜನರಲ್ ಆಗಿ 2D ಮತ್ತು 3D ಪ್ಲಾನು ಯಾಕೆ ಮಾಡಿಸ್ಬೇಕು ಸರ್? ಏನು ಅದರಿಂದ ಉಪಯೋಗ ಏನು ಸರ್? ಏನು ಅಂದರೆ ಈಗ ಸಮಥಿಂಗ್ ಈಗ ಮನೆ ಕಟ್ಟಬೇಕು ಅನ್ನೋದು ಒಂದು ಮಿಡಿಲ್ ಕ್ಲಾಸ್ ಪೀಪಲ್ದು ಒಂದು ಕನಸಾಗಿರುತ್ತೆ ಸರ್, ಪ್ರತಿಯೊಬ್ಬರದು. ಯಾಕಂದ್ರೆ ನಾವು ಮಿಡಿಲ್ ಕ್ಲಾಸ್ ಸ್ಟೇಜಿಂದಾನೇ ಬಂದಿರೋದ್ರಿಂದ ನಮ್ಗೆ ಅರ್ಥ ಆಗುತ್ತೆ. ಯಾಕೆ ಅದು ಲೈಫಲ್ಲಿ ಒನ್ ಟೈಮ್ ಮಾಡೋದ್ರಿಂದ ನಾವು ಇದನ್ನ ಮಾಡಿಸಿದ್ರೆ ನಮ್ಗೆ ಕ್ಲಾರಿಫೈ ಸಿಗುತ್ತೆ. ಒಂದು ಪಿಲ್ಲರ್ ಹಾಕ್ಬಿಟ್ಟು ನಾವು ಮತ್ತೆ ಅದನ್ನ ಡೆಮೊಲೇಷನ್ ಮಾಡ್ಬೇಕಂದ್ರೆ ನಮ್ಗೆ 50,000 ಬೇಕು ಸರ್. ಒಂದು ಪಿಲ್ಲರ್ ರೈಸ್ ಮಾಡಿಬಿಟ್ಟು ಇಲ್ಲ ನಮ್ಗೆ ಇಷ್ಟ ಆಗಿಲ್ಲ ಅಂತ ಹೋಗೋದಕ್ಕಾಗಲ್ಲ, ಪ್ರತಿಯೊಂದು ಆಗಲಿ. ಹಾಗಾಗಿ ನಾವು ಫಸ್ಟೇ ಇಂಟೀರಿಯರ್ ಡಿಸೈನಿಂಗ್ ಆಗಲಿ, ಇದು ನಮ್ಮದು ಪ್ಲಾನಿಂಗ್ ಸರ್ವಿಸ್ ಆಗಲಿ, ಇದನ್ನೆಲ್ಲ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಈಸಿ ಆಗುತ್ತೆ, ನಿಮ್ಗೆ ಪ್ರೈಸ್ ಸೇವಿಂಗ್ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಸಮ್ವೇರ್ ಎಲ್ಲೋ ಈಗ ಮನೆ ಫುಲ್ ದೊಡ್ಡದಾಗಿರುತ್ತೆ, ಇಲ್ಲಿ ಸೆಂಟ್ರಲ್ ಎಲ್ಲಾದರೂ ಕಾಲಮ್ ಬಂತು ಅಂದರೆ ಇಟ್ಸ್ ಅ ಪ್ರಾಬ್ಲಮ್ ಅಲ್ಲ ಸರ್. ಈಗ ಯಾರಿಗೇ ಆಗಲಿ ಕೂಡ ಅದು ಇಷ್ಟ ಆಗಲ್ಲ. ಈಗ ಒನ್ಸ್ ಅದು ಕಾಲಮ್ ರೈಸ್ ಆದಮೇಲೆ ನಾವು ಏನೂ ಮಾಡೋಕ್ಕೂ ಆಗಲ್ಲ. ಈ ಡೆಮೊಲೇಷನ್ ಮಾಡೋಕ್ಕಾಗಲಿ, ಡೆಮೊಲೇಷನ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ನಮಗೆ 30,000 to 40,000 50,000 ಹೇಳಕ್ಕೆ ಬರಲ್ಲ. 2 ಫ್ಲೋರ್ ಮನೆ ಅಂದರೂ ಇಟ್ಸ್ ಅ ಕಾಸ್ಟ್ಲಿ ಮ್ಯಾಟರ್. ಒಂದು ವಾಲು ಈಗ ಸಮಥಿಂಗ್ ಈ ಥರ ವಾಲ್ ಒಂದು ಹೊಡಿಬೇಕಂದ್ರೆ ಕೂಡ 10,000 ಸರ್. ಈ ಲೇಬರು ಯಾರೂ ಫ್ರೀಯಾಗಿ ಮಾಡಿಕೊಡಲ್ಲ. ಈಗ ನಿಮ್ಮದೇ ಮನೆ, ನಿಮ್ಮದು ಓನ್ ಮನಿ ಖರ್ಚು ನಿಮ್ಮ ಓನ್ ದುಡ್ಡು ಏನಿದೆಯಲ್ಲ ಅದು ಖರ್ಚಾಗುತ್ತೆ. ಅದ್ರ ಬದಲು ನೀವು ಪ್ರಾಪರ್ ಪ್ಲ್ಯಾನಿಂಗಿಂದ ಹೋಗಿದ್ದೀರಾ ಅಂದರೆ ಇಟ್ಸ್ ವರ್ತ್ ಸರ್, ಕಂಪಲ್ಸರಿ. ಸೊ ಈ ಥರ 3D ಪ್ಲಾನಿಂಗ್ ಮಾಡೋದ್ರಿಂದ ಸೊ ಮನೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾವು ಪರ್ಫೆಕ್ಟ್ ಆಗಿ ನಮ್ಗೆ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಹೌದು. ಸೊ ಹಂಗಾಗಿ ಏನು ಪ್ರಾಬ್ಲಮ್ಸ್ ಆಗೋದು. ಹೌದು, ಎಸ್. ಈಗ ನಿಮಗೆ ಆಗಲಿ ಈಗ ಎಲಿವೇಶನಲ್ಲಿ ಓಕೆ ಇಲ್ಲಿ ಟೈಲ್ಸ್ ಬರಬೇಕು, ಇಲ್ಲಿ ಸಮಥಿಂಗ್ ಏನೋ ಮೆಟೀರಿಯಲ್ ಬರಬೇಕು, ಈ ಥರ ಬಂದರೆ ನಮ್ಮ ಮನೆ ಇದು ಲುಕ್ ಬರುತ್ತೆ ಅನ್ನೋದು ನಿಮ್ಗೆ ಮೊದಲೇ ಐಡಿಯಾ ಇರೋದ್ರಿಂದ ನಿಮ್ಗೆ ವೇಸ್ಟೇಜ್ ಆಫ್ ಮೆಟೀರಿಯಲ್ ಆಗಲ್ಲ. ಫಸ್ಟ್ ಪಾಯಿಂಟು. ಲೇಬರ್ ವೇಸ್ಟೇಜ್ ಆಗಲ್ಲ. ಲೇಬರ್ ಕೂಡ ನೀವು ಕರೆಕ್ಟಾಗಿ ಗೈಡ್ ಮಾಡ್ಬೋದು. ಇಲ್ಲಿ ವಾಲ್ ಬರಬೇಕು, ಇಲ್ಲಿ ಮಾರ್ಕಿಂಗ್, ನಾವು ಕನ್ಸಲ್ಟೇಷನ್ ಇರುತ್ತೆ ಮಾರ್ಕಿಂಗ್ ಟೈಮಲ್ಲಾಗಲಿ, ಯಾವುದಾದ್ರೂ ನೀವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋ ಟೈಮಲ್ಲಿ, ಯಾವುದೇ ಒಂದು ಕಾಂಕ್ರೀಟ್ ಆಗೋ ಟೈಮಲ್ಲಾಗಲಿ ನಮ್ಮವ್ರು ವಿಸಿಟ್ ಮಾಡಿಕೊಂಡು ನಿಮಗೆ ಏನಿದೆ ಅಲ್ಲ ಅದು ಪ್ರೋಸೆಸ್ ಮಾಡ್ಕೊತಾರೆ. ಸೊ ಈಗ ಮೆಟೀರಿಯಲ್ಸು ನೀವು ಡಿಸೈನ್ ಮಾಡಿ ತೋರಿಸಿರ್ತೀರಲ್ಲ, ಆ ಮೆಟೀರಿಯಲ್ ಪ್ರೈಸು ನೀವೇ ಕೊಡ್ತೀರಾ? ಇಲ್ಲ, ಆ ಮೆಟೀರಿಯಲ್ ನಾವು ಏನು ಡಿಸೈನ್ ಕೊಡ್ತೀವಲ್ಲ ಆ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತೇಳಿ ನಾವು ಕೊಡ್ತೀವಿ ಅವರಿಗೆ. ಅದ್ರ ಅಪ್ರಾಕ್ಸಿಮೇಟ್ BOQ ಅಂತೇಳಿ ಕೊಡ್ತೀವಿ. ಎಲ್ಲ ನಮ್ದು ಫುಲ್ ಡೈಮಂಡ್ ಪ್ಯಾಕೇಜ್ ತೊಗೊಂಡಾದ್ಮೇಲೆ ಒಂದು G+3 30-40 ಸೈಟಲ್ಲಿ ಮನೆ ಕಟ್ತಾ ಇದ್ದಾರೆ, ರೆಂಟಲ್ ಪ್ಲಸ್ ಡ್ಯೂಪ್ಲೆಕ್ಸ್ ಅನ್ಕೊಳ್ಳಿ. ಆ ಮನೆ ಕಟ್ಟಾದ್ಮೇಲೆ ಅದ್ರದ್ದು BOQ ಕೊಡ್ತೀವಿ. ನಮ್ಮ ಪ್ಲಾನಿಂಗ್ ಎಲ್ಲ ಆದಮೇಲೆ ಲಾಸ್ಟ್ ಸ್ಟೇಜಲ್ಲಿ BOQ ಕೊಡ್ತೀವಿ. BOQ ಅಲ್ಲಿ ಪ್ರತಿಯೊಂದು ಅದಕ್ಕೆ ಕಾಂಕ್ರೀಟ್ ಎಷ್ಟು ಬೇಕು, ಸ್ಟೀಲ್ ಎಷ್ಟು ಬೇಕಾಗುತ್ತೆ, ಅವ್ರದ್ದು ಮನೆ ಎಸ್ಟಿಮೇಷನ್ ಎಷ್ಟು ಅಂದರೆ ಒಂದು 3 to 4% ವೇರಿ ಆಗುತ್ತೆ. ನಮ್ಮ ಇದಕ್ಕೂ ಮತ್ತು ಆ್ಯಕ್ಚುಯಲ್ ಆಗಿ ವೇಸ್ಟೇಜ್ ಏನಿರುತ್ತಲ್ಲ 3 to 4% ವೇಸ್ಟೇಜಲ್ಲಿ ಆ್ಯಕ್ಯುರೇಟಾಗಿ ಒಂದು BOQ ಕೊಟ್ಬಿಡ್ತೀವಿ. ಈಗ ಟೈಲ್ಸು 1000 ಸ್ಕ್ವೇರ್ ಫೀಟ್ ಟೈಲ್ಸ್ ಬರ್ತಾ ಇದೆ, ಇಲ್ಲ ಮಾರ್ಬಲ್ ಬರ್ತಾ ಇದೆ ಅನ್ನೋದು ಪ್ರತಿಯೊಂದು ನಾವು ಕೊಡ್ತೀವಿ. ವಿತ್ ಈಗ ಕಾಂಪ್ಲಿಕೇಟೆಡ್ ಡಿಸೈನ್ಸ್ ಇರುತ್ತೆ, ಈಗ ವಿಲ್ಲಾಸ್ ಆಗಲಿ ಬಂಗ್ಲೋಸ್ ಆಗಲಿ ಇರೋದ್ರಿಂದ ಅದಕ್ಕೆ ಸಪ್ರೇಟ್ BOQ ಆಗಿ ಕೊಟ್ಬಿಟ್ಟು ಅದರ ಮೆಟೀರಿಯಲ್ಸು ಎಲ್ಲಿ ಸಿಗುತ್ತೆ ಅನ್ನೋದು ಕೂಡ ನಾವು ಪ್ರತಿಯೊಂದು ಮೆನ್ಷನ್ ಮಾಡಿ ಅದರ ವೆಂಡರ್ಸ್ ಲಿಸ್ಟು ವಿತ್ ಫೋನ್ ನಂಬರ್ಸ್ ಕೂಡ ಅದರಲ್ಲಿ ಮೆನ್ಷನ್ ಮಾಡಿ ಕೊಡ್ತೀವಿ. ಇದಕ್ಕೇನು ಅಪ್ರೋಚ್ ಆ ಶಾಪಿಗೆ ಹೋಗಿ ಇಲ್ಲಾಂದ್ರೆ ಅದೇನು ಅವ್ರದ್ದು ಶಾಪ್ ಔಟ್ಲೆಟ್ ಇರುತ್ತಲ್ಲ ಅಲ್ಲಿಗೆ ಹೋಗಿಬಿಟ್ಟು ಅವರು ಡೈರೆಕ್ಟಾಗಿ ಪರ್ಚೇಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಶಾಪು ಕಂಪೇರ್ ಮಾಡ್ಕೋಬೋದು ಅವರು. ಓಕೆ ಇದೇ ಮೆಟೀರಿಯಲ್ ಈಗ ಒಂದು ಬ್ರಿಕ್ಸ್ ತೊಗೊತಾ ಇದ್ದಾರೆ ಅಂದರೆ 4 ಕಡೆ ಸಿಗುತ್ತೆ ಸರ್. ಎಲ್ಲಿ ನಮ್ಗೆ ಚೆನ್ನಾಗಿ ಸಿಗುತ್ತೆ ಅನ್ನೋದು ನಾವು ಬ್ರಿಕ್ಸ್ ಹಾಕಬೇಕು ಅಂತ ಅಷ್ಟೇ ಹೇಳ್ತೀವಿ. ಯಾವ ಬ್ರಿಕ್ಕು ಆ ಕ್ವಾಲಿಟಿ ಹೇಳ್ತೀವಿ, ಯಾವ ಬ್ರಿಕ್ ಹಾಕಬೇಕು, ಎಷ್ಟು ಕ್ವಾಲಿಟಿ ಇರಬೇಕು ಅನ್ನೋದು ಹೇಳ್ತೀವಿ. ಎಲ್ಲಿ ತೊಗೋಬೇಕು ಅನ್ನೋದು ಅವ್ರ ಕ್ಲೈಂಟ್ ಇಷ್ಟ ಆಗಿರುತ್ತೆ. ಓಕೆ ಸರ್. ಸೊ ಈಗ ನಿಮ್ಮನ್ನು ರೀಚ್ ಆಗಬೇಕಂದ್ರೆ ಯಾವ ರೀತಿ ರೀಚ್? ಸರ್ ನಮ್ಮದು ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ ಸರ್, ವೈಲ್ಡ್ ಹಬ್ ಡಿಸೈನ್ಸ್ ಅಂತೇಳಿ. ಯೂಟ್ಯೂಬಲ್ಲಿ ಇದ್ದೀವಿ. ಪ್ಲಸ್ ನಮ್ಮದು ಲೊಕೇಶನ್ ವೈಲ್ಡ್ ಹಬ್ ಡಿಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಮ್ಮದು ಬಂದ್ಬಿಡುತ್ತೆ ಡೀಟೇಲ್ಸು. ಯು ಕ್ಯಾನ್ ಕಾಲ್ ಅಸ್ ಡೈರೆಕ್ಟ್ಲಿ. ಕಾಲ್ ನಮ್ಮ ನಂಬರು ಇಲ್ಲೇ ನೀವು ಡಿಸ್ಪ್ಲೇ ಮಾಡಿದ್ದೀರಾ. ಹೌದು, ವೆಬ್ಸೈಟ್ ಇದೆ ಸರ್. ಪ್ಲಸ್ ನಮ್ಮದು GPS ಲೊಕೇಶನ್ ಇದೆ, ಆಫೀಸ್ ಲೊಕೇಶನು ಕೊಟ್ಟಿರ್ತೀನಿ ನಾನು ನಿಮಗೆ. ಪ್ಲಸ್ ನಮ್ಮ ಮೊಬೈಲ್ ನಂಬರು ನೀವು ಡಿಸ್ಪ್ಲೇ ಮಾಡಿದ್ದೀರ ಅಂದರೆ ಯು ಕ್ಯಾನ್ ಕಾಲ್ ಅಸ್. ಕಾಲ್ ಅಂದ ತಕ್ಷಣ ಆಫೀಸಿಂದ ಪಿಕ್ ಮಾಡ್ತಾರೆ, ಇಲ್ಲ ನಾನೇ ಪಿಕ್ ಮಾಡ್ತೀನಿ, ರೀಚ್ ಆಗ್ಬೋದು ಸರ್. ಸೊ ಈಗ ನೀವು ಅವ್ರ ಪ್ಲೇಸ್ಗೆ ಹೋಗ್ಬಿಟ್ಟು ಡಿಸೈನ್ ಮಾಡಿ ಅಂದರೆ ಪ್ಲಾನ್ ತಗೊಂತೀರಾ, ಇಲ್ಲ ಇಲ್ಲಿಗೆ ಬರ್ಬೇಕು ಸರ್? ಇಲ್ಲ ಇಲ್ಲಿಗೆ ಬರಬೇಕು ಅಂತ ಏನಿಲ್ಲ ಸರ್. ಈಗ ಅವ್ರ ಪ್ಲೇಸಿಗೂ ಹೋಗ್ತೀವಿ ನಾವು. ರಿಕ್ವೈರ್ಮೆಂಟ್ ಒನ್ಸ್ ಅವ್ರು ಕನ್ಫರ್ಮೇಷನ್ ಮಾಡಿದಾರ ಅಂದರೆ ನಮಗೆ ಅವ್ರ ಪ್ಲೇಸಿಗೆ ಹೋಗ್ತೀವಿ ಸರ್. ನಾವು ಅವ್ರ ಪ್ಲೇಸಿಗೆ ಹೋಗಿ ಎಲ್ಲೇ ಇದ್ರು ಕೂಡ ಅವ್ರ ಪ್ಲೇಸಿಗೆ ಹೋಗ್ತೀವಿ. ಇಲ್ಲ ನಮ್ಮ ಆಫೀಸ್ಗೂ ಬರ್ಬೋದು. ಅವರು ಆಫೀಸಿಗೆ ಬಂದು ಏನು ರಿಕ್ವೈರ್ಮೆಂಟ್ ಇದೆಯಲ್ಲ ಅದನ್ನೆಲ್ಲ ಒಂದು ರಿಕ್ವೈರ್ಮೆಂಟ್ ತೊಗೊಂಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ಕೊತೀವಿ ವರ್ಕ್. ಒನ್ಸ್ ಪ್ಲಾನಿಂಗ್ ಕಂಪ್ಲೀಟ್ ಆದಮೇಲೆ ನಾವು ಮಾರ್ಕಿಂಗ್ ಟೈಮಿಗೆ ಅವ್ರ ಪ್ಲೇಸಿಗೆ ಹೋಗ್ತೀವಿ. ಅಲ್ಲಿ ತನಕ ಏನು ಅವ್ರ ಪ್ಲೇಸಿಗೆ ಹೋಗೋದೇನು ನಾಟ್ ರಿಕ್ವೈರ್ಡ್. ತುಂಬ ಥ್ಯಾಂಕ್ಸ್ ಸರ್. ಆ್ಯಕ್ಚುಲಿ ನಮಗೆ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಅಷ್ಟೇ ಅಲ್ಲ, ಯಾರು ಕನಸಿನ ಮನೆ ಕಟ್ಕೋಬೇಕು ಅಂದ್ಕೊಂಡಿರ್ತಾರೋ ಅವರಿಗೆ ಇದೊಂದು ಒಳ್ಳೆ ಒಂದು ಮಾಹಿತಿ ಆಗುತ್ತೆ. ಪ್ಲಾನಿಂಗ್ ತಗೊಳ್ಳೋಕ್ಕೆ ಒಂದು ಮಾರ್ಗದರ್ಶನ ಆಗುತ್ತೆ. ಮತ್ತು ರೀಸನಬಲ್ ಪ್ರೈಸ್ ಸರ್, ನಮ್ಮದು ತುಂಬ ರೀಸನಬಲ್ ಪ್ರೈಸ್ ಆಗಿರೋದ್ರಿಂದ ಫುಲ್ ಕನ್ಸಲ್ಟೇಷನ್ ಕೊಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್.